ಕಚೇರಿ ಅಲಿದಾಟ ತಪ್ಪಿಸಲು ಜನಸ್ಪಂದನ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಬಡಜನರು ಸರ್ಕಾರಿ ಕಚೇರಿಗಳತ್ತ ಅಲೆದಾಡುವುದನ್ನು ತಪ್ಪಿಸಲು ಮತ್ತು ಅವರ ಕೆಲಸ ಕಾರ್ಯಗಳು ತ್ವರಿತವಾಗಿ ನಡೆಯುವ ಉದ್ದೇಶದಿಂದಲೇ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ. ತಹಸೀಲ್ದಾರ್ ಶ್ವೇತಾ ಬಿಕೆ ಮಾತನಾಡಿ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಮಾಸಿಕ ಪಿಂಚಣಿ ಪತ್ರಗಳು, ಹಲವು ವರ್ಷಗಳ ಹಿಂದೆ ಮಂಜೂರಾಗಿದ್ದ ಫಲಾನುಭವಿಗಳಿಗೆ ಹಕ್ಕುಪತ್ರಗಳು, ಪಿಎಂಎವೈ ಹಾಗೂ ವಿವಿಧ ಇಲಾಖಾ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯಗಳನ್ನು ವಿತರಿಸಲಾಯಿತು ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಲಾಯಿತು. ಅಲ್ಲದೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಹಾಗೂ ವಿವಿಧ ಸ್ವಸಹಾಯ ಸಂಘಗಳಿಗೆ ಚೆಕ್ ವಿತರಣೆ ಮಾಡಲಾಯಿತು. ಶಾಸಕರು ಮತ್ತು ತಹಸೀಲ್ದಾರ್ ಅವರು ಮಾದಕ ವಸ್ತುಗಳ ತ್ಯಜಿಸುವ ಪೋಸ್ಟರ್ ಸಹ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕ್ರಮದ ವೇಳೆ ಪುಲಿಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಲವು ಹಳ್ಳಿಗಳಿಗೆ ರಸ್ತೆ ನಿರ್ಮಾಣಕ್ಕೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಭಾನುಪ್ರಕಾಶ್ ಅವರು, ಶಾಸಕರ ಅಭಿವೃದ್ಧಿ ಕಾರ್ಯಗಳು ತಿಳಿಯಬೇಕಾದರೆ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ತಾವು ಬರಬೇಕು ಎಂದು ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ವೇತಾ ಬಿಕೆ, ಇಒ ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಂಟಿ, ಸಿಐ ಜನಾರ್ದನ್, ಪಿವಿ, ರಾಮಾಂಜನೇಯ ರೆಡ್ಡಿ, ಭಾಸ್ಕರ್ ರೆಡ್ಡಿ, ಭಾನುಪ್ರಕಾಶ್, ಬಿಇಒ ವೆಂಕಟೇಶಪ್ಪ, ತೋಟಗಾರಿಕೆ ಇಲಾಖೆಯ ಲಲಿತಾ, ಎಡಿಎಲ್ಆರ್ ಮಂಜುನಾಥ್ ಬಾಬು, ಖಾದರ್ ಸಾಬ್, ಸಿಡಿಪಿಒ ರಾಮಚಂದ್ರ, ಆಹಾರ ನಿರೀಕ್ಷಕರು ಪುಷ್ಪ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಭಿಯಂತರರು ಮಹೇಶ್, ಕೃಷಿ ಇಲಾಖೆ ಶ್ರೀನಿವಾಸ್, ಶಿವಪ್ಪ ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲ, ನೇರ್ಪು. ನೆಕ್ಸ್ಟ್ ಹೇಳಪ್ಪ. ರಾಮಕ್ಕ ಅವರು ನೆಕ್ಸ್ಟ್ ಹೇಳಪ್ಪ. ಉತ್ತಮ್ಮ ಊದುವರಪಲ್ಲಿ, ಉತ್ತಮ್ಮ, ಸುಬ್ಬಮ್ಮ, ಆದಿಲಕ್ಷ್ಮಮ್ಮ ಅಷ್ಟೇನಾ? ಇವತ್ತು ಪುಲಿಗಲ್ನಲ್ಲಿ ಜನಸ್ಪಂದನ ಯಾಕೆ ಇಟ್ಟಿದ್ದೀವಿ ಅಂದ್ರೆ, ನಿಮ್ಮ ಬಡಬಗ್ಗರ ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಇವತ್ತು ಜನಸ್ಪಂದನ ಇಟ್ಟಿರೋದು. ಇದೇನು ಜಾಸ್ತಿ ಜನ ಸೇರ್ಸಕ್ಕಾಗ್ಲಿ ತೋರಿಸ್ಕೋದಕ್ಕಾಗ್ಲಿ ಈ ಕಾರ್ಯಕ್ರಮ ಅಲ್ಲ. ನಮ್ಮ ಆಯೋಜಕರು ನಾನು ಮಾತಾಡ್ತಾ ಇರ್ತೀನಿ, ಯಾರಿಗೆ ಸಮಸ್ಯೆ ಇದೆ ಅವ್ರನ್ನ ಮಾತ್ರ ಬರಕ್ಕೆ ನಿಂತೀನಿ. ಯಾಕಂದ್ರೆ ಜನಜಿಂಗಲು ಜಾಸ್ತಿ ಆದ ಕೆಲಸ ಮಾಡೋಕ್ಕೆ ಕಷ್ಟ. ಸಮಸ್ಯೆ ಇರೋರು ಮಾತ್ರ ಬಂದ್ರೆ ಸ್ವಲ್ಪ ಬೇಗ ಮಾಡಿ ಕಳಿಸ್ಬೋದು. ಒಂದು, ತಾವು ಎಷ್ಟೊತ್ತಾದ್ರೂ ಸಾಯಂಕಾಲ ಎಷ್ಟೊತ್ತಾದ್ರೂ ಪ್ರತಿಯೊಬ್ಬರನ್ನು ನಾನು ಮಾತನಾಡಿಸ ಇಲ್ಲಿಂದ ನಾವು ನಮ್ಮ ಅಧಿಕಾರಿಗಳು ಹೋಗೋದು. ದಯವಿಟ್ಟು ಯಾರು ಆತರ ಪಟ್ಕೋಬೇಡಿ. ಎಷ್ಟೊತ್ತಾದ್ರೂ ಆಗಲಿ, ರಾತ್ರಿ ಆಗಲಿ, ಇಲ್ಲೇ ಇದ್ದು ನಿಮ್ಮ ಸಮಸ್ಯೆ ಕೇಳಿ ನಮ್ಮಿಂದ ಆಗುವಂಥ ಪರಿಹಾರ ಕೊಡುವಂಥ ಕೆಲಸಕ್ಕೆ ಇಲ್ಲಿ ನಾನು ಬಂದಿರೋದು. ದಯವಿಟ್ಟು ತಾವೆಲ್ಲರೂ ಸಾವಧಾನದಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಎಂಜಿ ನರೇಗಾ ಕಾರ್ಯಕ್ರಮದ ಅಡಿಯಲ್ಲಿ ತುಂಬಾ ಜಾಬ್ ಕಾರ್ಡ್ಸ್ ಡಿಸ್ಟ್ರಿಬ್ಯೂಷನ್ ಇದೆ, ಆದೇಶನ್ನು ಇದೆ, ಅಂಡ್ ಆಲ್ಸೋ PMAY ಯೋಜನೆ ಅಡಿಯಿಂದ ಅವರಿಗೆ ಉಚಿತ ಮನೆಗಳಿಗೆ ಸ್ಯಾಂಕ್ಷನ್ ಆರ್ಡರ್ಸ್ ಸಹ ಇವತ್ತು ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ. ಅದೇ ರೀತಿ ಆರ್ಟಿಕಲ್ಚರ್ ಇಲಾಖೆಯಿಂದ, ಅಗ್ರಿಕಲ್ಚರ್ ಇಲಾಖೆಯಿಂದ ಸ್ಪ್ರಿಂಕ್ಲರ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅಂಡ್ CDPO ಇಲಾಖೆಯಿಂದ ಒಂದು 25 ಲೈಕ್ ಪ್ರೆಗ್ನೆಂಟ್ ವುಮೆನ್ಸ್ಗೆ ಇವತ್ತು ಶ್ರೀಮಂತ ಕಾರ್ಯಕ್ರಮ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಲೈಕ್ ಅರೌಂಡ್ 8 ಜನ ಬಾಂಡ್ ಅಂದರೆ ಲೈಕ್ ಭಾಗ್ಯಲಕ್ಷ್ಮಿ ಬಾಂಡ್ ಡಿಸ್ಟ್ರಿಬ್ಯೂಷನ್ನು ನಡೆಯುತ್ತೆ. ಅದೇ ರೀತಿ ವಿಧ ವಿಧ ಇಲಾಖೆಗಳಿಂದ ತುಂಬ ಫಲಾನುಭವಿಗಳು ತಾವು ಬಂದಿದ್ದೀರಾ. ಸೊ MLA ಸರ್ ಅವರ ಕೈಯಿಂದ ನಿಮ್ಮ ಆದೇಶ ಪ್ರತಿಗಳನ್ನು ಪಡ್ಕೊಂಡು ಅಂಡ್ ತಮ್ಗೇನಾದರೂ ತೊಂದರೆಗಳಿದ್ರೆ ಅದರ ಅರ್ಜಿಯನ್ನು ಬರೆದು ಇಲ್ಲಿ ಕೊಟ್ಟರೆ ನಾವು ಅದನ್ನು ಬಗೆಹರಿಸೋಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂಡ್ ಥ್ಯಾಂಕ್ ಯು ಆಲ್. ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ ಮತ್ತು ಪತ್ರಕರ್ತರ ಮಿತ್ರರೇ, ಆರಕ್ಷಕ ಸಿಬ್ಬಂದಿಯವರೇ, ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಅತಿ ಮುಖ್ಯವಾಗಿ ಎಂಥ ಸೌಭಾಗ್ಯ ದಿನ ಇದೆ ಅಂತ ನನಗೆ ಅನಿಸ್ತಾ ಇದೆ. ಪುಲಿಗಲ್ ಪಂಚಾಯತಿ ಏನು ಭಾಗ್ಯ ಮಾಡಿಕೊಂಡಿತ್ತೋ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು ಜನಕ್ಕೆ ಶ್ರೀಮಂತ ಭಾಗ್ಯ ಕೊಟ್ಟಿರೋದು ಮನಸ್ಸಿಗೆ ತುಂಬ ಸಂತೋಷ ಮತ್ತು ಆನಂದದಾಯಕ. ವೈಯಕ್ತಿಕವಾಗಿ ನಾನು ಮಹಿಳಾ ಮತ್ತು
ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಪಂಚಾಯತಿಯವರು ಅದರಿಂದ ಸ್ವಲ್ಪ ತಪ್ಪು ಮಾಡಿದ್ದಾರೆ, ಆದ್ದರಿಂದ ನಾನು ಅವ್ರನ್ನ ಕ್ಷಮೆ ಕೇಳ್ತಾ ಇದ್ದೇನೆ. ಉಳಿದೆಲ್ಲವರಿಗೂ ಕೂಡ ನಮ್ಮ ಸರ್ಕಾರ, ನಮ್ಮ ಶಾಸಕರು ಏನು ಕೆಲಸ ಮಾಡಿದ್ದಾರೆ, ಎಷ್ಟು ಸಹಕಾರಿಗಳಲ್ಲಿ ವಿತರಣೆ ಆಗ್ತದೆ, ಸುಮಾರು 400 ಫಲಾನುಭವಿಗಳಿಗೆ ಇವತ್ತು ವಿತರಣೆ ಆಗ್ತದೆ. ನಮ್ಮ ಕುಲಗಲ್ ಪಂಚಾಯತಿ ಅಂದ್ರೆ ನಮ್ಮದೊಂದು ಕುಗ್ರಾಮ, ಇಂಥ ಗ್ರಾಮಕ್ಕೆ 1 ಕೋಟಿ ರೂಪಾಯಿನ ಅವರ ಅನುದಾನದಲ್ಲಿ ಹಾಕಿದ್ದಾರೆ. ನಮ್ಮ ಇದೇ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ಮುಂದಿನ ಸಲ 11 ಲಕ್ಷ, ಈಗ 5 ಲಕ್ಷ, 16 ಲಕ್ಷದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅವರ ಅನುದಾನದಲ್ಲಿ. ಮತ್ತೆ ನಮ್ಮ ಹೊಸಕೆರೆ ಅಂದರೆ ಪುಲ್ಲವಾಂಡಪಲ್ಲಿ, ಮ್ಯಾಕಲ್ಪಲ್ಲಿ, ಗಾಂಧಿಪುರ ಹೋಗುವಂಥ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಕೇಳಿದೆ, ಅದಕ್ಕೂ ಅವರು ಸಹಕರಿಸಿದ್ದಾರೆ. ನನ್ನ ಸುಮಾರು ವರ್ಷಗಳ ಕನಸದು. ಆಮೇಲೆ ನಮ್ಮ ಟಾರ್ ರೋಡ್ ಕೇಳಿದ್ದೆ, ಅದು ಸಹಕರಿಸಿದ್ದಾರೆ. ಈಗ ನೀವು ಯಾರಿಗಾದ್ರೂ ಅಲ್ಲಿ ನಿಂತು ಮಾತಾಡೋರಿಗೆ, ಫುಟ್ಪಾತಲ್ಲಿ ಮಾತಾಡೋರಿಗೆ ದಯವಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ತಲೆ ಎತ್ತಿ ಎದೆ ಉಪ್ಪಿಸಿ ಅವ್ರಿಗೆ ಉತ್ತರ ಕೊಡಬೇಕು ಅಂತ ನಾನು ಇವಾಗ ಕೇಳಿಕೊಂಡು, ಇನ್ನೊಂದು ಸರಿ ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ ಆತ್ಮೀಯ ಶಾಸಕರಿಗೂ ಮತ್ತೊಮ್ಮೆ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ